1 2 3 1 2 3 1 2 3 1 2 3 1 2 3 4 1 2 3 ಭೈರವಿ ಪುಟ್ಟ, ಏನ್ ಮಾಡ್ತಿದ್ಯಾ? ಆಟ ಆಡ್ತಾ ಇದ್ದೀನಿ. ಓ, ಎಕ್ಸಾಮ್ಸ್ ಎಲ್ಲ ಮುಗಿತಾ? ಓ, ಮೊನ್ನೆನೇ ಮುಗೀತು. ಆಹಾ. 2 ತಿಂಗಳು ರಜಕ್ಕೆ ಫುಲ್ ಮಜಾ. ಓಹೋ. ಪುಟ್ಟ, ಕಮಲಮ್ಮ ರೂಪ ಹೇಗೆ? ಹೇಗೆ ಅಂದ್ರೆ? ಅಲ್ಲ, ಕೆಲ್ಸದವ್ರು ಅಂತ ಹೇಳ್ತಾರಲ್ಲ, ಬಟ್ ಅವರು ಕೆಲ್ಸದವ್ರಾಗಿಲ್ವಲ್ಲ? ನಮ್ಮ ಅಮ್ಮನ್ಗೆ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ತೀರ್ಕೊಂಡ್ರಂತೆ. ಅದಕ್ಕೆ ಅವ್ರನ್ನ ಪುಟ್ಟು ಮಗುವಿಂದ ಸಾಕಿದ್ದೆ ಕಮಲಮ್ಮಜ್ಜಿ. ರೂಪಾ ಆಂಟಿ ಕೂಡ ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲೇ ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ರಂತೆ. ನಮ್ಮಮ್ಮ ಹೇಳ್ತಾರೆ ಕಮಲಮ್ಮಜ್ಜಿ ನಮ್ಮ ಅಜ್ಜಿ ತರ ಅಂತೆ. ರೂಪಾ ಆಂಟಿ ನಮ್ ದೊಡ್ಡಮ್ಮನ್ ತರ ಅಂತೆ. ಓ, ಹೌದಾ? ಹೌದು, ಯಾಕೆ ಹೇಳ್ತಾ ಇದ್ದೀರಾ? ಸುಮ್ನೆ ಜನರಲ್ ಆಗಿ ಕೇಳ್ದೆ. ಈ ಮನೇಲಿ ಇರೋರೆಲ್ಲ ಹೇಗೆ ಏನು ಅಂತ ತಿಳ್ಕೋಬೇಕಲ್ಲ, ಅದಕ್ಕೋಸ್ಕರ. ಅಷ್ಟೇನಾ? ಸರಿ, ನಾನು ಹಾಲು ಕುಟ್ಕೊಂಡು ಬರ್ತೀನಿ. ಬಾಯ್ ಬಾಯ್. ಈ ಕಮಲಮ್ಮ ರೂಪನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಓ, ಏನ್ ಮೇಷ್ಟ್ರೆ, ಇವತ್ತು ಆಫೀಸ್ವರೆಗೂ ಬಂದ್ಬಿಟ್ಟಿದ್ದೀರಾ? ಶಿವಗಾಮಿ, ರಾವಣ್ ನಡೆಸ್ತಾ ಇದ್ದಿದ್ ಕಂಪ್ನಿ ನಾವು ತಗೊಂತಿದೀವಂತೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಶಿವಗಾಮಿ? ನೀವೆಲ್ಲ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅಶೋಕ್, ಬನ್ನಿ ಕ್ಯಾಬಿನಲ್ಲಿ ಮಾತಾಡೋಣ. ಅಲ್ಲ ಅಶೋಕ್, ಆಫೀಸಿಗೆ ಬಂದಿದ್ದು ಅಲ್ದೆ ಎಲ್ಲರ ಮುಂದೆ ಅಂತ ಪದಗಳನ್ನ ಯಾಕೆ ಬಳಸ್ತಾ ಇದ್ದೀರಾ? ಮತ್ತೆ ಇಂಥ ನಾಲಾಯಕ್ ಕೆಲಸ ಮಾಡಿದ್ರೆ ಕೋಪ ಮಾಡ್ಕೊಳ್ದೆ ಏನ್ ಮುದ್ದ ಮಾಡ್ತಾರೆ? ಹೊಳಿಯೋ ಟಂಗ್ ಅಶೋಕ್. ಈ ಡಿಸಿಷನ್ ನ ತಗೊಂಡಿರೋರು ರೋಡಲ್ಲಿ ಸೌತೆಕಾಯಿ ಬಲೂನ್ನ ಮಾರಾಟ ಮಾಡೋರಲ್ಲ. ಇಂಥ ಸಾವಿರಾರು ಕೇಸ್ನ ಸಾವಿರಾರು ಕಂಪನೀಸ್ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇರೋಂಥವ್ರು. ವಿ ನೋ ಹೌ ದಿಸ್ ಬಿಸ್ನೆಸ್ ವರ್ಕ್ಸ್ ಅಂಡ್ ಹೌ ಟು ರನ್ ಇಟ್. ಆಯ್ತಾ? ಇದ್ರಲ್ಲಿರೋಂಥ ಲಾಭ ನಷ್ಟ, ಒಳ್ಳೇದು ಕೆಟ್ಟದ್ದು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿನೇ ನಾನು ಈ ಡಿಸಿಷನ್ ತಗೊಂಡಿರೋದು. ಹೌದು, ಆ ಕಂಪನಿನ ತಗೊಳ್ಳೇಬಾರ್ದು ಅನ್ನೋದಕ್ಕೆ ನೀವೊಂದು ಕರೆಕ್ಟ್ ಆಗಿರೋ ಕಾರಣ ಕೊಡಿ ನೋಡೋಣ. ಅದು ಬಿಟ್ಟು ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡಕ್ ಬಂದ್ರೆ ಯಾರು ಸಹಿಸ್ಕೊಳ್ಳಲ್ಲ ಅಶೋಕ್. ಮೊದ್ಲು ಅದು ರಾವಣ್ ನಡೆಸ್ತಾ ಇದ್ದಿದ್ ಕಂಪ್ನಿ. ಆ ಕಂಪ್ನಿನ ಸ್ಮಗ್ಲಿಂಗ್ ಮಾಡಕ್ಕೆ ಯೂಸ್ ಮಾಡಿರ್ತಾನೆ. ಖಂಡಿತವಾಗ್ಲೂ ಯಾವ ಟ್ಯಾಕ್ಸು ಕಟ್ಟಿರಲ್ಲ, ಯಾವ ರೂಲ್ಸು ಫಾಲೋ ಮಾಡಿರಲ್ಲ. ಈ ಬೇಸಿಕ್ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ದೇನೆ ನಾನು ಈ ಡಿಸಿಷನ್ ತಗೋತೀನಿ ಅಂತ ನಿಮ್ಗೆ ಅನ್ಸ್ಬಿಡ್ತಾ? ಇರ್ಲಿ, ಕಂಪನಿನ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಕಂಪನಿಗಿದ್ದ ಟ್ರಾನ್ಸಾಕ್ಷನ್ಸ್ಗೂ ನಮಗೂ ಯಾವ ವ್ಯವಹಾರನೂ ಇಲ್ಲ ಅನ್ನೋದನ್ನ ಕಂಪನಿ ಅಗ್ರಿಮೆಂಟ್ ಅಲ್ಲಿ ಕ್ಲಾಸ್ ಆಗಿ ಬರ್ಸಿನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು. ಇದನ್ನ ನಾವು ಸ್ಪೆಸಿಫಿಕ್ ಆಗಿ ಅಗ್ರಿಮೆಂಟ್ ಕಾಲಮ್ ಅಲ್ಲೇ ಮೆನ್ಷನ್ ಮಾಡ್ಸಿರ್ತೀವಿ. ಆ ರಿಲೇಟೆಡ್ ಪರ್ಸನ್ಸ್ ಹತ್ರ ಸೈನ್ ಕೂಡ ತಗೊಂಡಿರ್ತೀವಿ. 10 ಕೋಟಿ ರೂಪಾಯಿ ಕಂಪನಿ 1 ಕೋಟಿ ರೂಪಾಯಿ ಸಿಗ್ತಾ ಇದೆ ಅಂತ ಅಂದ್ಮೇಲೆ ಅವಕಾಶ ಮಿಸ್ ಮಾಡ್ಕೊಂಡ್ರೆ ದಡ್ರು ಅಂತ ಅಂತಾರೆ. ಶಿವಗಾಮಿ, ಅದನ್ನೇ ನಾನು ಹೇಳ್ತಾ ಇರೋದು. 10 ಕೋಟಿ ರೂಪಾಯಿ ಕಂಪ್ನಿನ 1 ಕೋಟಿ ಕೊಡ್ತಾ ಇದ್ದಾನೆ ಅಂತಂದ್ರೆ ಆ ಕಂಪನಿ ಎಷ್ಟು ಅಧ್ವಾನ ಆಗಿರಲ್ಲ.
ಆ ಕಂಪನಿನ ಸುಧಾರಣೆ ಮಾಡಕ್ಕಾಗತ್ತೆ ಅಂತಂದ್ರೆ ಅವನ್ಯಾಕೆ ಸೇಲ್ ಮಾಡ್ತಾ ಇದ್ದ? ಸುಧಾರಣೆ ಮಾಡಕ್ಕಾಗದೇ ಇರುವಂತ ಸಮಸ್ಯೆ ಇರೋದ್ರಿಂದಾನೇ ಅವನ್ ಸೇಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾರ ತಲೆಗಾದ್ರೂ ಕಟ್ಟಿ ಕೈ ತೊಳ್ಕೋಬೇಕು ಅಂತ ನೋಡ್ತಾ ಇದ್ದಾನೆ. ಅವನ್ ಕಣ್ಮುಂದೆ ನಾವು ಬಕ್ರ ಆಗ್ತಾ ಇದೀವಷ್ಟೇ. ಇದು ಬಿಸ್ನೆಸ್ ಅಶೋಕ್. ಬಿಸ್ನೆಸ್ ಅಲ್ಲಿರೋರೆಲ್ರೂ ಒಂದೇ ತರ ಯೋಚನೆ ಮಾಡಲ್ಲ ಅಶೋಕ್. ಒಂದೇ ತರ ವ್ಯವಹಾರನೂ ಮಾಡಲ್ಲ. ಇಲ್ಲಿರೋರೆಲ್ಲ ಒಂದೇ ತರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಉದ್ಧಾರ ಆಗೋದಕ್ಕಾಗಲ್ಲ. ಈಗ ಒಂದೇ ಡಾಕ್ಟ್ರಿಂದ ಒಬ್ಬ ಪೇಷಂಟ್ನ ಉಳಿಸೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಮತ್ತೊಬ್ರು ಡಾಕ್ಟರ್ ಬಂದು ಅವ್ರನ್ನ ಉಳಿಸ್ತಾ ಇರ್ತಾರ? ಒಬ್ರು ಮಾಡಕ್ಕಾಗದೆ ಇರೋದನ್ನ ಇನ್ನೊಬ್ರು ಮಾಡಬಾರ್ದು ಅಂತೆಲ್ಲಾದ್ರೂ ಬರ್ದಿದ್ಯಾ? ನೀವ್ಯಾಕೆ ಯಾವಾಗ್ಲೂ ಹೀಗೆ ಸಣ್ಣದಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡ್ಬೋದಲ್ವಾ? ಆಗಲ್ಲ ಅಂತ ಅನ್ಕೊಂಡ್ರೆ ಏನೂ ಆಗಲ್ಲ, ಆಗತ್ತೆ ಅಂತ ಅನ್ಕೊಂಡ್ರೆ ಎಲ್ಲಾನು ಆಗತ್ತೆ. ಕಂಪನಿ ಉದ್ಧಾರ ಆಗ್ಬೇಕು ಅಂತಂದ್ರೆ ಆಗಾಗ ಸಮಯ ನೋಡಿ ಈ ತರ ಕ್ಯಾಲ್ಕುಲೇಟಿವ್ ರಿಸ್ಕ್ಗಳನ್ನ ತಗೋಬೇಕಾಗತ್ತೆ. ಶಿವಗಾಮಿ, ನಾನು ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೋ. ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ನಮ್ಗೆ ₹1 ಕೋಟಿ ಅನ್ನೋದು ಯಾವುದೇ ದೊಡ್ಡ ವಿಷಯ ಅಲ್ಲ. ಓಕೆ, ನಾನು ಒಪ್ಕೋತೀನಿ. ಆದ್ರೆ ಆ ಕಂಪ್ನಿಲಿ ಬೇರೆನೇ ಸಮಸ್ಯೆ ಇರುತ್ತೆ. ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇದ್ದಿದ್ದ ಕಂಪನಿ ಅದು. ನಾಯಿನ ಮನೆಗೆ ತಂದು ಸಾಕ್ಬೋದು, ಹುಚ್ಚು ನಾಯಿನ ತಂದು ಸಾಕ್ತೀನಿ ಅನ್ನೋರ್ಗೆ ಹುಚ್ಚು ಅಂತಾರೆ. ಹೌದು ಅಶೋಕ್, ನಾವೆಲ್ಲ ಹುಚ್ಚ್ರೆ. ಏನಿವಾಗ? ಶಿವಗಾಮಿ, ನೇಣ್ ಹಾಕೊಂಡಿರೋ ಮನೆಗೆ ಹೋಗ್ತಾ ಇದೀಯ. ಅದನ್ನ ನಾನ್ ಹೇಳಿದ್ರೆ ನಿನಗ್ ಕೋಪ ಬರುತ್ತೆ. ಇದನ್ನೆಲ್ಲ ಅನುಭವಿಸಿದಾಗ್ಲೇ ಗೊತ್ತಾಗೋದು. ವಾಟ್ ಎವರ್ ಯು ವಾಂಟ್ ಟು ಡೂ, ಡೂ ಇಟ್. ಯಜಮಾನ್ರೆ, ಕುಡಿಯೋಕ್ ಜ್ಯೂಸ್ ಏನಾರು ತಂದ್ಕೊಡ್ಲಾ? ಬೇಡ ಕಮಲಮ್ಮ. ಯಾಕೆ ಯಜಮಾನ್ರೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಶಿವಗಾಮಿ ಒಂದು ಡೇಂಜರ್ ಕೇಸಿಗೆ ಕೈ ಹಾಕ್ತಾ ಇದ್ದಾಳೆ. ರಾವಣ್ಣು ಒಬ್ಬರ ಹತ್ರ ಎಕ್ಸ್ಪೋರ್ಟ್ ಕಂಪ್ನಿನ ಕಿತ್ಕೊಂಡು ನಡ್ಸ್ಕೊಂಡು ಬಂದಿದ್ದಾನೆ. ಆ ಕಂಪ್ನಿ ಮಾರಾಟಕ್ಕೆ ಬಂದಿದ್ಯಂತೆ. ಅದನ್ನ ಶಿವಗಾಮಿ ತಗೊಂಡು ನಡೆಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ನಾನು ಎಷ್ಟು ಬೇಡ ಬೇಡ ಅಂತ ಹೇಳ್ತಾನೆ ಇದ್ದೀನಿ, ನನ್ನ ಮಾತು ಕೇಳ್ತಾನೆ ಇಲ್ಲ ಅವ್ರು. ಅದ್ ಯಾಕೆ ಚಿಂತೆ ಮಾಡ್ತೀರಾ ಯಜಮಾನ್ರೆ? ಅಮ್ಮವ್ರು ನೋಡ್ಕೋತಾರೆ ಬಿಡಿ. ಅವರೊಂದು ನಿರ್ಧಾರ ತಗೊಂಡ್ರೆ ಅವ್ರ ನಿರ್ಧಾರ ಸರಿಯಾಗೇ ಇರುತ್ತೆ.